ಇಂದು ಅನೇಕ ವಿಷಯಗಳಿಗೆ ಸತ್ಯ ಎಂಬ ಹಣೆಪಟ್ಟಿ ಇದ್ದರೂ ಅವುಗಳು ತಪ್ಪು ದೋಷಗಳಿಂದಲೇ ಕೂಡಿರುತ್ತವೆ. ನಾವು ಸತ್ಯ ಅಸತ್ಯಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಶಕ್ತರಾಗಬೇಕು. ನಾವು ಸತ್ಯವನ್ನು ಕಂಡುಕೊಂಡಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ? ಎಲ್ಲರೂ ಸತ್ಯವನ್ನು ಕಂಡುಕೊಳ್ಳಬೇಕೆಂದು ಬಯಸುತ್ತಾರೆ. ನೀಚರು ಮಾತ್ರವೇ ತಪ್ಪಾದ ಕಾರ್ಯಗಳನ್ನು ಸಂತೋಷಿಸುತ್ತಾರೆ. ನಾವೆಲ್ಲರೂ ಸತ್ಯವನ್ನು ಬಯಸುತ್ತೇವೆ. ಸತ್ಯದ ನೈಜ ಸ್ವರೂಪವನ್ನು ಯೋಹಾನ 3:31-36 ಪರೀಕ್ಷಿಸಿ ಕಂಡುಕೊಳ್ಳಬಹುದು. ಮೇಲಣದಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಭೂಲೋಕದಿಂದ ಹುಟ್ಟಿದವನು ಭೂಲೋಕದವನಾಗಿದ್ದು ಭೂಲೋಕದ ಮಾತನ್ನು ಆಡುತ್ತಾನೆ. ಪರಲೋಕದಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ತಾನು ನೋಡಿ ಕೇಳಿದ್ದಕ್ಕೆ ಸಾಕ್ಷಿ ಕೊಡುತ್ತಾನೆ, ಆದರೆ ಆತನ ಸಾಕ್ಷಿಯನ್ನು ಯಾರೂ ಒಪ್ಪುವುದಿಲ್ಲ. ಆತನ ಸಾಕ್ಷಿಯನ್ನು ಒಪ್ಪಿದವನು ದೇವರು ಸತ್ಯವಂತನೆಂಬ ಮಾತಿಗೆ ಮುದ್ರೆ ಹಾಕಿದವನಾಗಿದ್ದಾನೆ. ಹೇಗೆಂದರೆ ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡಿ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಸ್ನಾನಿಕನಾದ ಯೋಹಾನನು ನಮ್ಮ ಮುಂದೆ ಪರೀಕ್ಷೆಗಳನ್ನು ಇಟ್ಟಿದ್ದಾನೆ. ಅವುಗಳನ್ನು ಪಾಲಿಸುವುದಾದರೆ ನಾವು ಮೋಸ ಹೋಗುವುದಿಲ್ಲ. ನಾವು ಸತ್ಯದ ಸಾರವನ್ನು ತಿಳಿದುಕೊಳ್ಳಬಹುದು. ಮೊದಲನೆಯ ಪರೀಕ್ಷೆ, ಮೂಲ ಮಾಹಿತಿಯು 2 ಮೂಲಗಳಿಂದ ಬರುವ ಸಾಧ್ಯತೆ ಇದೆ ಎಂದು ಯೋಹಾನನು ನಮಗೆ ತಿಳಿಸುತ್ತಾನೆ. ಭೂಲೋಕದಿಂದ, ಅಂದರೆ ಕೆಳಗಿನಿಂದ ಬರುವಂಥದ್ದು. ಇದು ಮನುಷ್ಯರಿಂದ ಬರುತ್ತದೆ. ಮನುಷ್ಯನನ್ನೇ ಅದರ ಮಾನದಂಡವಾಗಿರುತ್ತಾನೆ. ಭೂಲೋಕದಿಂದ ಬರುವಂಥದ್ದು ಭೂಲೋಕದ ಬಗ್ಗೆಯೇ ಮಾತನಾಡುತ್ತದೆ ಎಂದು ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ. ಮಾಹಿತಿ ಬರುವ ಮತ್ತೊಂದು ಮೂಲವು ಯಾವುದೆಂದರೆ ಅದುವೇ ಪರಲೋಕ, ಅಂದರೆ ಮೇಲಿನಿಂದ ಬರುತ್ತದೆ. ಇದು ದೈವಿಕವಾದ ಸತ್ಯ. ಇದು 100ಕ್ಕೆ 100 ಸತ್ಯ ಎಂದು ನಂಬಬಹುದು. ಇದರಲ್ಲಿ ಯಾವುದೇ ತಪ್ಪು ದೋಷಗಳು ಬೆರೆತಿರುವುದಿಲ್ಲ. ಈ 2 ಮೂಲಗಳು ಸ್ವಲ್ಪ ಮಟ್ಟಿಗೆ ಒಂದಕ್ಕೊಂದು ಸಂಬಂಧವುಳ್ಳವುಗಳಾಗಿರಬಹುದು. ದೇವರು ಪರಲೋಕದಿಂದ ವ್ಯಕ್ತಪಡಿಸುವಂಥದ್ದು ಭೂಮಿಗೆ ಸಂಬಂಧಿಸಿದಾಗಿರುತ್ತದೆ. ಏಕೆಂದರೆ ದೇವರು ನಮ್ಮನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾತನಾಡುತ್ತಾರೆ. ನಾವು ಭೂಲೋಕದ ಜೀವಿಗಳು. ದೇವರು ಮಾತನಾಡುವಾಗ ಆತನು ನಮ್ಮ ಮನಸ್ಸಿನಲ್ಲಿ ಮಾತನಾಡುತ್ತಾನೆ. ಈಗ 2 ಮೂಲಗಳು ಸ್ವಲ್ಪ ಮಟ್ಟಿಗೆ ಒಂದಕ್ಕೊಂದು ಸಂಬಂಧವುಳ್ಳವುಗಳಾಗಿರಬಹುದು. ಈ 2 ಮೂಲಗಳು ಒಂದೇ ಅಲ್ಲ. ಹಾಗಾಗಿ ಯಾವುದನ್ನು ಸತ್ಯವೆಂದು ಹೇಳಲಾಗುತ್ತದೆಯೋ ಅದರ ಮೂಲವನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಬೇಕು. ಅದು ಪರಲೋಕದಿಂದ ಬಂದಿದ್ದರೆ ನಾವು ಭರವಸೆ ಉಳ್ಳವರಾಗಿ ಸತ್ಯವನ್ನು ಕಂಡುಕೊಂಡಿದ್ದೇವೆ ಎಂದು ಖಚಿತವಾಗಿ ಹೇಳಬಹುದು. ಸತ್ಯದ ಮೂಲಕ ಸ್ಪಂದಿಸಲು 2 ರೀತಿಗಳಿವೆ ಎಂದು ಸ್ನಾನಿಕನಾದ ಯೋಹಾನನು ಹೇಳಿರುವನು. ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡವನು ತಾನು ಕಂಡು ಕೇಳದ್ದನ್ನು ತಿಳಿಸುತ್ತಾನೆ. ಅವನು ಸತ್ಯಕ್ಕೆ ಸಾಕ್ಷಿ ಕೊಡುತ್ತಾನೆ. ಕೇಳುವುದು, ನೋಡುವುದು ಕಲಿಕೆಯ 2 ಒಳ್ಳೆಯ ರೀತಿಗಳಾಗಿವೆ. ದೈವಿಕ ಸತ್ಯವನ್ನು ಕಂಡು ಕೇಳಿದವನು ಅದಕ್ಕೆ ಸಾಕ್ಷಿ ಕೊಡುತ್ತಾನೆ. ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವವರಿಗೆ ದೇವರು ಸತ್ಯವಂತನು ಎಂದು ಮನದಟ್ಟಾಗಿರುತ್ತದೆ. ಸತ್ಯಕ್ಕೆ ಸಂಬಂಧಿಸುವ ಮತ್ತೊಂದು ರೀತಿಯುಂಟು ಎಂದು ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ. ಆ ರೀತಿ ಯಾವುದೆಂದರೆ, ಯಾರು ಅವನ ಸಾಕ್ಷಿಯನ್ನು ಒಪ್ಪಿಕೊಳ್ಳದಿರುವುದೇ, ಅಂದರೆ ಅವರು ಸಾಕ್ಷಿದಾರದಿಂದ ವಿಮುಕ್ತರಾಗುತ್ತಾರೆ. ಸತ್ಯಕ್ಕೆ ಸ್ಪಂದಿಸುವ ಕ್ರಿಯೆಯು ಮನುಷ್ಯನ ಮನಸ್ಸಿಗೆ ಆಳದಲ್ಲಿ ಅಡಕವಾಗಿದೆ. ಅದು ಮನುಷ್ಯನ ಇಚ್ಛಾಶಕ್ತಿಗೆ ಸಂಬಂಧಪಟ್ಟದ್ದಾಗಿದೆ. ಪರಲೋಕದ ಸತ್ಯವನ್ನು ಸ್ವೀಕರಿಸಲು ಅಥವಾ ತಿರಸ್ಕರಿಸಲು ನೀವು ನಿರ್ಧರಿಸಬಹುದು. ಸ್ನಾನಿಕನಾದ ಯೋಹಾನನ ಪ್ರಕಾರ ಮಾಹಿತಿಯು 2 ಮೂಲಗಳಿಂದ ಬರುತ್ತದೆ. ಒಂದು ಭೂಲೋಕದಿಂದ, ಮತ್ತೊಂದು ಪರಲೋಕದಿಂದ. ಪ್ರತಿಯೊಂದು ಮಾಹಿತಿಯು ಮೂಲವನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಭೂಲೋಕದಿಂದ ಬರುವಂಥದ್ದಾಗಿದ್ದರೆ ಅದರ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. 2ನೆಯ ಪರೀಕ್ಷೆ ಆತ್ಮ. ಮತ್ತು ಇಲ್ಲಿ 2 ವಿಚಾರಗಳಿವೆ. ಒಂದು ದೇವರಿಗೆ ಸಂಬಂಧಪಟ್ಟದ್ದು. ದೇವರು ಸತ್ಯವಂತನು ಎಂದು ನಮಗೆ ತಿಳಿಸಲಾಗಿದೆ. ಇದು ಅತಿ ಪ್ರಾಮುಖ್ಯವಾದ ವಿಚಾರ, ಏಕೆಂದರೆ ಇದು ದೇವರ ಸ್ವರೂಪ ಹಾಗೂ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟದ್ದಾಗಿದೆ. ದೇವರು ಸತ್ಯ ಸ್ವರೂಪವು ಯಾರಿಂದಲೂ ಅಳೆಯಲು ಗ್ರಹಿಸಲು ಆಗದಷ್ಟು ಅಗಾಧವಾಗಿದೆ. ಪವಿತ್ರಾತ್ಮನು ನಮಗೆ ಇದಕ್ಕೆ ಸಾಕ್ಷಿ ಕೊಡುತ್ತಾರೆ. ಇಲ್ಲಿ ನಾವು ದೇವರ ವ್ಯಕ್ತಿತ್ವ ವಿಚಾರವನ್ನು ಕಾಣುತ್ತೀರಿ. ಆತನು ಸತ್ಯವಂತನು, ಸಂಪೂರ್ಣವಾಗಿ ಸತ್ಯವಂತನು. ಆತನಲ್ಲಿ ಯಾವುದೇ ತಪ್ಪು ದೋಷ ಅಥವಾ ಸುಳ್ಳು ಇಲ್ಲ. 2ನೆಯ ವಿಚಾರವು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಬಹುವಚನದಲ್ಲಿ ದೇವರ ವಾಕ್ಯಗಳು ಎಂದು ಹೇಳಲಾಗಿದೆ. ಸತ್ಯವಂತನಾದ ದೇವರಿಗೂ ಆತನ ವಾಕ್ಯಗಳಿಗೂ ನೇರವಾದ ಸಂಬಂಧವಿದೆ. ಸತ್ಯವೇದದಲ್ಲಿ ಈ ವಾಕ್ಯಗಳನ್ನು ಪ್ರಕಟಪಡಿಸಲಾಗಿದೆ. ದೇವರ ಸ್ವರೂಪ ಹಾಗೂ ದೇವರ ವಾಕ್ಯಗಳು, ಈ 2 ವಿಚಾರಗಳು ಅತಿ ಪ್ರಾಮುಖ್ಯವಾದವುಗಳು. ಅನಂತರ 2 ದೃಢೀಕರಣಗಳಿವೆ. ಮೊದಲನೆಯ ದೃಢೀಕರಣ, ನಾವು ಅಳತೆ ಮಾಡುವುದಕ್ಕಾಗಿ
ಒಂದು ನಿರ್ದಿಷ್ಟವಾದ ಮಾನದಂಡವಿದೆ ಎಂದು ಸ್ನಾನಿಕನಾದ ಯೋಹಾನನು ನಮಗೆ ಹೇಳುತ್ತಿರುವನು. ಆ ಮಾನದಂಡವು ದೇವರ ಮುದ್ರೆಯಾಗಿದೆ. ಇದು ನೀವು ಗುಣಮಟ್ಟಗಳುಳ್ಳ ಮಾನದಂಡವನ್ನು ನಿರ್ಧರಿಸುವ ಕಚೇರಿಗೆ ಹೋಗಿ ಸತ್ಯದ ನೈಜ ಸ್ವರೂಪವನ್ನು ಕಂಡುಕೊಂಡಂತಿರುವುದು. ಹೌದು, ದೇವರ ಬಳಿ ಅಂತಹ ಒಂದು ಮಾನದಂಡವಿದೆ. ಅದುವೇ ದೇವರ ಮುದ್ರೆ. ಎರಡನೆಯ ದೃಢೀಕರಣವು ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದು. ಸತ್ಯದ ನೈಜ ಸ್ವರೂಪವನ್ನು ತಿಳಿಯಲು ಪ್ರತಿಯೊಂದು ವಿಚಾರವನ್ನು ದೃಢೀಕರಣವನ್ನು ಪವಿತ್ರಾತ್ಮನಿಂದ ಪರೀಕ್ಷಿಸಬೇಕು. ಮೂರನೇ ಪರೀಕ್ಷೆ ಮಗನು. ಸತ್ಯವೇದವು 2 ಮಾರ್ಗಗಳನ್ನು ತಿಳಿಸುತ್ತದೆ. ಅವು ಒಂದಕ್ಕೊಂದು ತದ್ವಿರುದ್ಧವಾಗಿವೆ. ಮೊದಲನೆಯದು ನಂಬಿಕೆಯ ಮಾರ್ಗ. ಮಗನನ್ನು ನಂಬುವವನಿಗೆ ನಿತ್ಯ ಜೀವವುಂಟು. ಸ್ನೇಹಿತರೆ, ಇದು ಮೂಲಭೂತವಾದ ಕಾರ್ಯ ಹಾಗೂ ಇದು ಸಾಧ್ಯವಾದ ಕಾರ್ಯ ಎಂದು ಹೇಳುವುದರಲ್ಲಿ ನನಗೆ ಸಂತೋಷವುಂಟು. ನಂಬಲು ಸಾಧ್ಯವಾಗುವ ರೀತಿಯಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ನಂಬಿಕೆ ಎಂಬುದು ನಮ್ಮ ಅವಿಭಾಜ್ಯ ಅಂಗವಾಗಿರುವ ರೀತಿಯಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ಆದ್ದರಿಂದ ಸ್ನಾನಿಕನಾದ ಯೋಹಾನನು ಹೇಳುವುದೇನೆಂದರೆ, ಯಾರು ನಂಬಿಕೆಯ ಮಾರ್ಗವನ್ನು ಆರಿಸಿಕೊಂಡು ನಂಬುತ್ತಾರೋ ಅವರು ನಿತ್ಯ ಜೀವ ಪಡೆದುಕೊಳ್ಳುತ್ತಾರೆ. ಇದು ಮೊದಲನೆಯ ಮಾರ್ಗ. ಎರಡನೆಯ ಮಾರ್ಗ ಅಪನಂಬಿಕೆಯ ಮಾರ್ಗ. ಮಗನನ್ನು ನಂಬದವನು ನಿತ್ಯ ಜೀವವನ್ನು ಕಾಣುವುದೇ ಇಲ್ಲ. ಇಲ್ಲಿ 2 ಮಾರ್ಗಗಳಿವೆ. ಒಂದು ನಂಬಿಕೆಯ ಮಾರ್ಗ, ಇನ್ನೊಂದು ಅಪನಂಬಿಕೆಯ ಮಾರ್ಗ. ಇವೆರಡು ನಿಮ್ಮಿಂದ ಮಾಡಬಹುದಾದವುಗಳೇ, ಆದರೆ 2 ಫಲಿತಾಂಶಗಳು ಉಂಟಾಗುತ್ತವೆ. ನಂಬಿಕೆಯ ಫಲ ನಿತ್ಯ ಜೀವ, ಅಪನಂಬಿಕೆಯ ಫಲ ದೇವರ ಕೋಪ. ಇವೆಲ್ಲವುಗಳಿಗೂ ಮಗನಿಗೂ ಗಾಢವಾದ ಸಂಬಂಧವಿದೆ. ಏಕೆಂದರೆ ಸ್ನಾನಿಕನಾದ ಯೋಹಾನನು ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಆದರೆ ಮಗನನ್ನು ನಂಬದವನಿಗೆ ನಿತ್ಯ ಜೀವವಿಲ್ಲ ಎಂದು ನಮಗೆ ಹೇಳುತ್ತಾನೆ. ನಂಬದವನ ಮೇಲೆ ದೇವರ ಕೋಪ ನೆಲೆಗೊಂಡಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬನು ಮಗನ ಮೂಲಕ ತನ್ನ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳಬೇಕು. ನಾವೆಲ್ಲರೂ ಸ್ನಾನಿಕನಾದ ಯೋಹಾನನನ್ನು ಮೆಸ್ಸಿನ ಮುಂದೂತನಾಗಿ ಅಥವಾ ಪ್ರಚಾರಕನಾಗಿ ಕಾಣುತ್ತೇವೆ. ನಾವು ಸತ್ಯವನ್ನು ಕಂಡುಕೊಂಡಿದ್ದೇವೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು 3 ಪರೀಕ್ಷೆಗಳನ್ನು ಮಾಡಬೇಕೆಂದು ಅವನು ಹೇಳಿರುವನು. ನಾವು ಮೂಲವನ್ನು ಪರೀಕ್ಷಿಸಬೇಕು, ಅಂದರೆ ಅದು ಪರಲೋಕದಿಂದ ಬಂದಿದೆಯೋ ಅಥವಾ ಭೂಲೋಕದಿಂದ ಬಂದಿದೆಯೋ ಎಂಬುದನ್ನು ಪರೀಕ್ಷಿಸಬೇಕು. ನಾವು ಆತ್ಮನ ಮೂಲಕ ಪರೀಕ್ಷಿಸಬೇಕು, ಏಕೆಂದರೆ ಅದು ದೇವರ ಸ್ವರೂಪಕ್ಕೂ ದೇವರ ವಾಕ್ಯಗಳಿಗೂ ನೇರವಾಗಿ ಸಂಬಂಧಪಟ್ಟದ್ದಾಗಿದೆ. ನಾವು ಮಗನ ಮೂಲಕ ಪರೀಕ್ಷಿಸಬೇಕು, ಏಕೆಂದರೆ ಇದರ ಫಲವು ನಂಬಿಕೆಯು ನಿತ್ಯ ಜೀವವೂ ಆಗಿರುತ್ತದೆ. ಅವನು ಇದನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿರುವನು ನೋಡಿರಿ. ಮಗನನ್ನು ನಂಬುವವನಿಗೆ ನಿತ್ಯ ಜೀವವುಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ನೀವು ಇದರಲ್ಲಿ ಯಾವುದರಲ್ಲಿದ್ದೀರಿ? ಯೋಚಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಅದ್ಭುತ ಸತ್ಯವನ್ನು ಈ ಅಲ್ಪನಾದ ಮನುಷ್ಯರಿಗೆ ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಆ ಸತ್ಯವನ್ನು ತಿಳಿದುಕೊಂಡು ತನ್ನ ಮಗನನ್ನು ನಂಬುವುದಕ್ಕಾಗಿ ನಮ್ಮ ಹೃದಯಗಳನ್ನು ತೆರೆ. ನಮ್ಮ ಪ್ರಾರ್ಥನೆಗಳಲ್ಲಿ ಯಾರೆಲ್ಲ ಕೇಳುತ್ತಿದ್ದಾರೋ ಅವರ ಹೃದಯಗಳನ್ನು ತೆಳೆದು ಇವತ್ತೇ ನೀವು ಉತ್ತರ ಕೊಡುತ್ತೀರೆಂಬುದಾಗಿ ನಂಬಿದ್ದ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಜೀವಂತವುಳ್ಳ ತಂದೆಯೇ, ಆಮೆನ್.